ನಮಸ್ಕಾರ. ಚುನಾವಣೆ ಅಂತಕ್ಷಣ ನಮ್ಗೆ ನೆನ್ಪಾಗೋದೇ ಗೆಲುವು ಸೋಲು ಅಲ್ವಾ? ಆದ್ರೆ ಅದರ ಆಳ ಕೇಳಿದ್ರೆ ಇದು ಆಡಳಿತಕ್ಕಾಗಿ ಮಾಡೋ ಒಂದು ಡೇಟಾ ಇಂಜಿನಿಯರಿಂಗ್. ಇವತ್ತು ನಾವು ಯಾವುದೇ ಪಕ್ಷಪಾತ ಇಲ್ಲದೆ ಕೇವಲ ಡೇಟಾ ಮತ್ತು ಗ್ರೌಂಡ್ ರಿಯಾಲಿಟಿ ಆಧಾರದ ಮೇಲೆ ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಜನಾದೇಶವನ್ನ ಡಿಕೋಡ್ ಮಾಡೋಣ. ನಾವು ಇವತ್ತು ಗಮನ ಹರಿಸ್ತಿರೋದು ವಿಜಯನಗರದ ಮೇಲೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಒಂದು ಸಂಪೂರ್ಣ ನಗರೀಕೃತ ವಿಧಾನಸಭಾ ಕ್ಷೇತ್ರ ಇದು. ಇಲ್ಲಿನ ಜನರ ಸವಾಲುಗಳು, ಅವರ ಆಕಾಂಕ್ಷೆಗಳು ಇವತ್ತಿನ ಆಧುನಿಕ ಭಾರತದ ಯಾವುದೇ ದೊಡ್ಡ ನಗರದ ಕಥೆಯನ್ನೇ ಹೇಳುತ್ತೆ. ಹಾಗಾದ್ರೆ ಇವತ್ತಿನ ಕಾಲದಲ್ಲಿ ಒಂದು ಚುನಾವಣೆ ಹೇಗೆ ಗೆಲ್ಲಲಾಗುತ್ತೆ ಅಥವಾ ಹೇಗೆ ಸೋಲಲಾಗುತ್ತೆ? ಇದು ಕೇವಲ ಇಬ್ರು ವ್ಯಕ್ತಿಗಳ ನಡುವಿನ ಸ್ಪರ್ಧೆನಾ? ಅಥವಾ ಇದು ವ್ಯವಸ್ಥೆಗಳ ಕಾರ್ಯವೈಖರಿಯ ಒಂದು ಪರೀಕ್ಷೆನಾ? ಬನ್ನಿ ಈ ಪ್ರಶ್ನೆಗೆ ಉತ್ತರವನ್ನು ಅಂಕಿ ಅಂಶಗಳು ಮತ್ತು ಜನರ ಅನುಭವಗಳ ಮೂಲಕ ಹುಡುಕೋಣ. ಒಂದು ವೋಟನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಆ ವೋಟ್ ಹಾಕೋರ ಜಗತ್ತನ್ನ ಅರ್ಥ ಮಾಡ್ಕೋಬೇಕು. ಅವರ ದಿನನಿತ್ಯದ ಬದುಕು ಹೇಗಿದೆ, ಅವರ ಸವಾಲುಗಳೇನು, ಅವರ ಕನಸುಗಳೇನು. ಹಾಗಾದ್ರೆ ಬನ್ನಿ ವಿಜಯನಗರದ ಗ್ರೌಂಡ್ ರಿಯಾಲಿಟಿ ಏನು ಅಂತ ನೋಡೋಣ. ಈ ಸ್ಲೈಡ್ ನೋಡಿ. ಇದು ಸಂಪೂರ್ಣವಾಗಿ ನಗರ ಪ್ರದೇಶ. ಇಲ್ಲಿನ ಸಾಕ್ಷರತಾ ಪ್ರಮಾಣ ಅಂದ್ರೆ ಲಿಟ್ರಸಿ ರೇಟ್ ಸುಮಾರು 88%. ಇದರರ್ಥ ಏನು? ಇಲ್ಲಿನ ಮತದಾರರು ಓದ್ಕೊಂಡಿದ್ದಾರೆ, ಜಾಗೃತರಾಗಿದ್ದಾರೆ ಮತ್ತು ತಮ್ಮ ಹಕ್ಕುಗಳ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿನ ಧಾರ್ಮಿಕ ಮತ್ತು ಜಾತಿ ಸಂಯೋಜನೆ ಕೂಡ ತುಂಬಾ ವೈವಿಧ್ಯಮಯವಾಗಿದೆ. ಇದು ಈ ಕ್ಷೇತ್ರದ ಬಹುಸಂಸ್ಕೃತಿಯನ್ನು ತೋರಿಸುತ್ತೆ. ಇಲ್ಲಿನ ಅಸ್ಲಿ ಸಂಘರ್ಷ ಇರೋದೇ ಇಲ್ಲೇ. ಒಂದು ಕಡೆ ಓದ್ಕೊಂಡಿರೋ ಮಾಡರ್ನ್ ಆಸೆಗಳನ್ನ ಇಟ್ಕೊಂಡಿರೋ ಜನ, ಇನ್ನೊಂದು ಕಡೆ ಅವರಿಗೆ ಸಿಕ್ತಿರೋ ಹಳೇ ಕಾಲದ ಮೂಲಭೂತ ನಾಗರಿಕ ಸೌಕರ್ಯಗಳು. ಈ ಗ್ಯಾಪ್ ಇದೆಯಲ್ಲ, ಅದೇ ಇಲ್ಲಿನ ರಾಜಕೀಯದ ತಿರುಳು. ಜನರ ದಿನನಿತ್ಯದ ಬದುಕಿನ ಕಥೆ ಇದು. 8 ದಿನಕ್ಕೊಮ್ಮೆ ನೀರ್ ಬಂದ್ರೆ ಅದೇ ಹಬ್ಬ ಅನ್ಕೋಬೇಕು. ರಸ್ತೆಗಳಂತೂ ಗುಂಡಿಗಳಿಂದ ತುಂಬಿ ಹೋಗಿವೆ, ಚರಂಡಿ ವ್ಯವಸ್ಥೆ ಸರಿಯಿಲ್ಲ. ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ನಾನ್ ಹೊಸದಾಗಿ ಹೇಳ್ಬೇಕಾಗಿಲ್ಲ. ಇಷ್ಟೆಲ್ಲದರ ಜೊತೆಗೆ ಓದಿದ ಯುವಕರಿಗೆ ಸ್ಥಳೀಯವಾಗಿ ಒಳ್ಳೆ ಕೆಲ್ಸ ಸಿಗೋದೂ ಕಷ್ಟವಾಗಿದೆ. ಇವೆಲ್ಲ ಕೇವಲ ಪಾಯಿಂಟ್ಸ್ ಅಲ್ಲ, ಜನರ ಬದುಕಿನ ನೋವುಗಳು. ಸರಿ, ಈ ಸಾಮಾಜಿಕ ಸಮಸ್ಯೆಗಳು ರಾಜಕೀಯ ಫಲಿತಾಂಶದ ಮೇಲೆ ಹೇಗೆ ಪರಿಣಾಮ ಬೀರಿವೆ ಅಂತ ಈಗ ನೋಡೋಣ. ನೆನ್ಪಿರ್ಲಿ, ನಾವಿಲ್ಲಿ ಒಬ್ಬ ವ್ಯಕ್ತಿ ಅಥವಾ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ. ಬದಲಾಗಿ ಪದೇ ಪದೇ ಮರುಕಳಿಸ್ತಿರುವ ಒಂದು ಸೋಲಿನ ಬಗ್ಗೆ, ಒಂದು ಡೇಟಾ ಪ್ಯಾಟರ್ನ್ ಬಗ್ಗೆ ಮಾತಾಡ್ತಿದ್ದೀವಿ. 2018 ಸೋಲಿನ ಅಂತರ ಕೇವಲ 2775 ವೋಟುಗಳು. ತುಂಬಾ ಕ್ಲೋಸ್ ಫೈಟ್ ಅಂತ ಅನ್ಸ್ಬೋದು. ಆದ್ರೆ ಇದು ಸಮಸ್ಯೆಯ ಶುರುವಾತಷ್ಟೇ ಆಗಿട്ടോ, ಒಂದು ರೀತಿ ವಾರ್ನಿಂಗ್ ಬೆಲ್. ಸರಿಯಾಗಿ 5 ವರ್ಷದ ನಂತರ 2023ರಲ್ಲಿ ಈ ಅಂತರ 7324ಗೆ ಏರಿದೆ. ಅಂದ್ರೆ ಸುಮಾರು 2.5 ಪಟ್ಟು ಜಾಸ್ತಿ. ಇದ್ರರ್ಥ ಏನು? ಸಮಸ್ಯೆ ಬಗೆಹರ್ದಿಲ್ಲ, ಬದಲಾಗಿ ಅದು ಇನ್ನಷ್ಟು ದೊಡ್ಡದಾಗಿದೆ. ಈ ಅಂತರ ಯಾಕೆ ಜಾಸ್ತಿ ಆಯ್ತು? ಈ ಚಾರ್ಟ್ ನೋಡಿ, ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಾಂಗ್ರೆಸ್ 3.6% ವೋಟ್ ಶೇರ್ ಜಾಸ್ತಿ ಮಾಡ್ಕೊಂಡ್ರೆ ಬಿಜೆಪಿ ಕೇವಲ 0.8% ಮಾತ್ರ ಬೆಳವಣಿಗೆ ಕಂಡಿದೆ. ಅಂದ್ರೆ ಹಾಲಿ ಶಾಸಕರು ತಮ್ಮ ಹಿಡಿತವನ್ನ ಬಲಪಡಿಸ್ಕೊತಿದ್ದಾರೆ, ಇನ್ನೊಬ್ರು ಮತದಾರರನ್ನ ತಲುಪೋಕೆ ಕಷ್ಟಪಡ್ತಿದ್ದಾರೆ. ಸರಿ, ನಂಬರ್ಗಳು ನಮಗೆ ಏನಾಯ್ತು ಅಂತ ಹೇಳುತ್ತೆ. ಆದ್ರೆ ಯಾಕೆ ಹೀಗಾಯ್ತು ಅಂತ ತಿಳ್ಕೋಬೇಕಲ್ಲ. ಅದಕ್ಕೆ ನಾವು ಜನರ ಹತ್ರ ಹೋಗ್ಬೇಕು, ಅವರ ಮಾತು ಕೇಳ್ಬೇಕು. ಡೇಟಾ ಹಿಂದಿನ ಕಥೆಯನ್ನ ಕೇಳೋಣ ಬನ್ನಿ. ಜನ ಯಾಕೆ ಬೇಸರಗೊಂಡಿದ್ದಾರೆ? ನಮ್ಮ ವಿಶ್ಲೇಷಣೆ ಪ್ರಕಾರ 3 ಮುಖ್ಯ ಕಾರಣಗಳಿವೆ. ಮೊದಲನೇದು ವೆಲ್ಫೇರ್ ಫಟೀಗ್, ಅಂದರೆ ಜನರಿಗೆ ತಾತ್ಕಾಲಿಕ ಉಚಿತ ಕೊಡುಗೆಗಳಿಗಿಂತ ಶಾಶ್ವತ ಪರಿಹಾರ ಬೇಕಾಗಿದೆ. ಒಳ್ಳೆ ರಸ್ತೆ, ನೀರು, ಉದ್ಯೋಗ ಬೇಕಾಗಿದೆ. ಎರಡನೇದು ಡೆವಲಪ್ಮೆಂಟ್ ಗ್ಯಾಪ್, ನಾವು ಈಗಾಗ್ಲೇ ನೋಡಿದ ಹಾಗೆ ಮೂಲ ಸೌಕರ್ಯಗಳ ಕೊರತೆ. ಮತ್ತು ಮೂರನೇದು ಜಾಬ್ಸ್ ಕ್ರೈಸಿಸ್, ಬೆಂಗಳೂರಿನಲ್ಲಿದ್ದುಕೊಂಡೇ ಸ್ಥಳೀಯ ಯುವಕರಿಗೆ ಕೆಲಸ ಇಲ್ಲದಿರುವುದು ದೊಡ್ಡ ವಿಪರ್ಯಾಸ. ಇಲ್ಲಿ ನಾವೊಂದು ವಿಷಯವನ್ನ ನೆನಪಲ್ಲಿ ಇಟ್ಕೋಬೇಕು. ಪ್ರಜಾಪ್ರಭುತ್ವದಲ್ಲಿ ಜನರ ಸಮಸ್ಯೆಗಳನ್ನ ಕೇಳೋದಷ್ಟೇ ಮುಖ್ಯ ಅಲ್ಲ, ಅದನ್ನ ಗೌರವದಿಂದ ಕೇಳಿ ಜವಾಬ್ದಾರಿಯಿಂದ ಸ್ಪಂದಿಸೋದಿದೆಯಲ್ಲ, ಅದೇ ನಿಜವಾದ ಆಡಳಿತ. ಇದು ಪ್ರತಿಯೊಬ್ಬ ನಾಯಕನ ಸಾಂವಿಧಾನಿಕ ಜವಾಬ್ದಾರಿ ಕೂಡ. ನಾವು ಮಾತಾಡಿದ್ದ ದೊಡ್ಡ ದೊಡ್ಡ ಸಮಸ್ಯೆಗಳು ವಾರ್ಡ್ ಲೆವೆಲ್ನಲ್ಲಿ ಹೇಗೆ ಕಾಣುತ್ತೆ ಅಂತ ಈ ಮ್ಯಾಪ್ ತೋರಿಸುತ್ತೆ. ನೋಡಿ, ವಾರ್ಡ್ 122ರಲ್ಲಿ ನೀರು, ಚರಂಡಿ ಸಮಸ್ಯೆ, 123 ಮತ್ತು 124ರಲ್ಲಿ ರಸ್ತೆ, ಕಸದ ಸಮಸ್ಯೆ. ಹೀಗೆ ಒಂದೊಂದು ಏರಿಯಾದಲ್ಲೂ ಒಂದೊಂದು ನಿರ್ದಿಷ್ಟ ಸಮಸ್ಯೆ. ಇದನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಪರಿಹಾರ ಕೊಡೋದು ಹೇಗೆ? ಇಲ್ಲಿಯವರೆಗೂ ಕ್ಷೇತ್ರ ಮತದಾರರ ಬಗ್ಗೆ ಮಾತಾಡಿದ್ವಿ.
ಈಗ ಕ್ಯಾಂಡಿಡೇಟ್ನ ಬ್ಯಾಲೆನ್ಸ್ ಶೀಟ್ ನೋಡೋಣ. ನೆನ್ಪಿರ್ಲಿ, ಇದು ವ್ಯಕ್ತಿಗತ ವಿಮರ್ಶೆ ಅಲ್ಲ, ಇದು ಅವರ ರಾಜಕೀಯ ಆಸ್ತಿಯ ಒಂದು ವಸ್ತುನಿಷ್ಠ ಮೌಲ್ಯಮಾಪನ ಅಷ್ಟೇ. ಇದು ಅವರ ಸ್ವಾಟ್ ಅನಾಲಿಸಿಸ್, ಅಂದ್ರೆ ಅವರ ಪ್ಲಸ್ ಮೈನಸ್ ಅವಕಾಶಗಳು ಮತ್ತು ಸವಾಲುಗಳು. ಒಂದು ಕಡೆ ಫಂಡಿಂಗ್ ಇದೆ, ಕೇಡರ್ ಇದೆ, ಕ್ಲೀನ್ ರೆಕಾರ್ಡ್ ಇದೆ, ಇದು ಪ್ಲಸ್. ಆದ್ರೆ ಇನ್ನೊಂದು ಕಡೆ ಸತತ 2 ಸೋಲು, ಜನರ ಜೊತೆ ಸಂಪರ್ಕ ಕಡಿಮೆ, ಹೊರಗಿನವರು ಅನ್ನೋ ಇಮೇಜ್, ಇವೆಲ್ಲ ದೊಡ್ಡ ಮೈನಸ್ ಪಾಯಿಂಟ್ಸ್. ಅವಕಾಶಗಳು ಮತ್ತು ಬೆದರಿಕೆಗಳು ಕೂಡ ಸ್ಪಷ್ಟವಾಗಿ ಕಾಣುತ್ತಿವೆ. ಇವೆಲ್ಲವನ್ನೂ ಲೆಕ್ಕ ಹಾಕಿ ನಾವು ಒಂದು ಸ್ಕೋರ್ಗೆ ಬರ್ತೀವಿ. ಅದೇ ಕ್ಯಾಂಡಿಡೇಟ್ ರಿಟೇನಬಿಲಿಟಿ ಸ್ಕೋರ್. 100ಕ್ಕೆ ಇವರಿಗೆ ಸಿಕ್ಕಿರೋ ಅಂಕ ಕೇವಲ 40. ಸ್ಟ್ರಾಟಜಿ ಪ್ರಕಾರ 50ಕ್ಕಿಂತ ಕೆಳಗಿದ್ರೆ ಕ್ಯಾಂಡಿಡೇಟನ್ನ ಬದಲಾಯಿಸುವುದು ಬೆಸ್ಟ್ ಅನ್ನೋದು ಒಂದು ರೂಲ್. ಈ ಸ್ಕೋರ್ ಆ ರೇಖೆಗಿಂತ ತುಂಬಾನೇ ಕೆಳಗಿದೆ. ಸರಿ, ಸಮಸ್ಯೆಯನ್ನ ಗುರುತಿಸ್ದ್ವಿ, ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಕೇವಲ ಭರವಸೆಗಳಲ್ಲ, ಬದಲಾಗಿ ಡೇಟಾ ಆಧರಿಸಿದ ಒಂದು ಗವರ್ನೆನ್ಸ್ ಬ್ಲೂಪ್ರಿಂಟ್ ಹೇಗಿರಬೇಕು. ಇದು ಒಂದು 3 ಹಂತದ ಪಕ್ಕಾ ಆಕ್ಷನ್ ಪ್ಲಾನ್. ಜನರ 3 ದೊಡ್ಡ ಸಮಸ್ಯೆಗಳಾದ ಟ್ರಾಫಿಕ್, ನೀರು ಮತ್ತು ಉದ್ಯೋಗ, ಈ 3ಕ್ಕೂ ನೇರ ಉತ್ತರ ಇಲ್ಲಿದೆ. ಟ್ರಾಫಿಕ್ಗೆ ಹೊಸಳ್ಳಿ ಅತ್ತಿಗುಪ್ಪೆ ಕಾರಿಡಾರ್, ನೀರಿಗೆ 24x7 ಸಪ್ಲೈಗಾಗಿ ಹೊಸ ಪಂಪ್ ಸ್ಟೇಷನ್, ಉದ್ಯೋಗಕ್ಕೆ ವರ್ಷಕ್ಕೆ 5,000 ಯುವಕರಿಗೆ ಟ್ರೈನಿಂಗ್ ಕೊಡುವ ಸ್ಕಿಲ್ ಹಬ್. ಪ್ರತಿಯೊಂದೂ ಕೂಡ ಒಂದು ನಕ್ಕರವಾದ ಪರಿಹಾರ. ಪ್ಲಾನ್ ಮಾಡೋದು ಒಂದು ಭಾಗ ಆದ್ರೆ ಅದನ್ನ ಜನರಿಗೆ ಸರಿಯಾಗಿ ತಲುಪಿಸೋದು ಇನ್ನೊಂದು ಭಾಗ. ಈ ಪ್ಲಾನ್ನ ಯುವಕರಿಗೆ ಹೇಗೆ ಹೇಳ್ಬೇಕು, ಮಹಿಳೆಯರಿಗೆ ಹೇಗೆ ತಿಳಿಸ್ಬೇಕು, ಬೇರೆ ಬೇರೆ ಸಮುದಾಯಗಳನ್ನ ಹೇಗ್ ತಲುಪಬೇಕು ಅನ್ನೋದ್ರ ಸ್ಟ್ರಾಟಜಿ ಇದು. ಎಲ್ರಿಗೂ ಒಂದೇ ರೀತಿ ಹೇಳೋ ಬದಲು ಅವರವರ ಕಾಳಜಿಗೆ ತಕ್ಕಂತೆ ಮಾತಾಡೋದು. ಆದ್ರೆ ಈ ರೀತಿ ಜನರನ್ನ ಸಂಪರ್ಕ ಮಾಡುವಾಗ ಒಂದು ವಿಷಯ ಯಾವತ್ತೂ ಮರೆಯಬಾರದು. ಭಾರತದ ಡೇಟಾ ಸಂರಕ್ಷಣಾ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಜನರ ಖಾಸಗಿತನಕ್ಕೆ, ಅವರ ಒಪ್ಪಿಗೆಗೆ ನಾವು ಮೊದಲ ಆದ್ಯತೆ ಕೊಡಬೇಕು. ಜನರ ಡೇಟಾವನ್ನ ಜವಾಬ್ದಾರಿಯಿಂದ ಬಳಸೋದು ಕಾನೂನು ಮಾತ್ರವಲ್ಲ, ಅದೊಂದು ನೈತಿಕ ಕರ್ತವ್ಯ. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಎಲ್ಲ ಡೇಟಾ, ಎಲ್ಲ ಫ್ಯಾಕ್ಟ್ಸ್ಗಳನ್ನ ನೋಡಿದ ಮೇಲೆ ಯಾವುದೇ ಭಾವನೆಗಳಿಗೆ ಜಾಗ ಕೊಡದೆ ಕೇವಲ ತರ್ಕದ ಆಧಾರದ ಮೇಲೆ ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಮತಗಳು, ಮತದಾರರು, ಅಭ್ಯರ್ಥಿ ಇವೆಲ್ಲವನ್ನೂ ವಿಶ್ಲೇಷಿಸಿದ ಮೇಲೆ ಡೇಟಾ ನಮ್ಗೆ ಒಂದೇ ಒಂದು ಸ್ಪಷ್ಟವಾದ, ನಿರ್ಣಾಯಕವಾದ ಸಲಹೆಯನ್ನ ಕೊಡುತ್ತೆ. ವರದಿಯ ಅಂತಿಮ ತೀರ್ಪು ತುಂಬಾ ನೇರ ಮತ್ತು ಸ್ಪಷ್ಟವಾಗಿದೆ. ಬಿಜೆಪಿ ಅಭ್ಯರ್ಥಿಯನ್ನು ಬದಲಾಯಿಸಿ, ಒಬ್ಬ ಹೊಸ, ಕ್ರಿಯಾಶೀಲ ಮತ್ತು ಸ್ಥಳೀಯ ಮುಖವನ್ನು ಕಣಕ್ಕಿಳಿಸಬೇಕು. ನೋಡಿ, ಈ ತೀರ್ಮಾನದಲ್ಲಿ ಯಾವುದೇ ವ್ಯಕ್ತಿಗತ ಅಂಶ ಇಲ್ಲ. ಇದು ಪಕ್ಕಾ ಡೇಟಾ, ಗ್ರೌಂಡ್ ರಿಯಾಲಿಟಿ ಮತ್ತು ಗೆಲ್ಲುವ ಸಾಧ್ಯತೆಗಳ ಮೇಲಿನ ಒಂದು ತಾರ್ಕಿಕ ವಿಶ್ಲೇಷಣೆ ಅಷ್ಟೇ. ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ನೀವು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.